ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಬಾಳ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ. ನನ್ನ ಪ್ರತಿಯೊಂದು ವಿಶ್ಲೇಷಣೆ ತಮಗೆ ತಲುಪುತ್ತೆ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಬಲಿಸಿ, ಸ್ವತಂತ್ರ ಧ್ವನಿಯನ್ನು ಉಳಿಸಿ. ಹಾಗೆ ನನ್ನ ವಿಡಿಯೋದ ಬಗ್ಗೆ ತಮ್ಮ ಅಭಿಪ್ರಾಯಗಳೇನಿವೆ ಅದನ್ನು ತಿಳಿಸಿ. ಕರ್ನಾಟಕದ ರಾಜಕಾರಣ ಒಂದು ರೀತಿಯಲ್ಲಿ ಕೋಮಾ ಸ್ಥಿತಿಯಲ್ಲಿ ತಲುಪುತ್ತಿದೆ. ಮೊದಲು ಕಾಂಗ್ರೆಸ್ ಪಕ್ಷ ನೋಡಿ, ಕಳೆದ ಕೆಲವು ದಿನಗಳಿಂದ ಚರ್ಚೆ ನಡೀತಾ ಇರುವುದೇನಿದೆ, ಅಧಿಕಾರ ಹಂಚಿಕೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ? ಇಲ್ವಾ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ? ಇಲ್ವಾ. ಶಾಸಕರಿಗೆ ಅನುದಾನ ಕೊಡಬೇಕಾ ಬೇಡವಾ? ಇಂತಹ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ಅಸ್ಥಿರ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ದರೆ ಇಂಥ ಒಂದು ಅಸ್ಥಿರ ವಾತಾವರಣ ನಿರ್ಮಾಣ ಆಗುವುದಕ್ಕೆ ಕಾರಣ ಯಾರು? ಸಿದ್ದರಾಮಯ್ಯನವರೇ? ಡಿ ಕೆ ಶಿವಕುಮಾರ್ ಅವರೇ? ಕಾಂಗ್ರೆಸ್ ಶಾಸಕರೇ? ಅಲ್ಲವೇ ಅಲ್ಲ. ಇಂತಹ ಅಸ್ಥಿರ ಸ್ಥಿತಿಯನ್ನು ನಿರ್ಮಿಸಿದ್ದು ಕಾಂಗ್ರೆಸ್ ಹೈಕಮಾಂಡ್. ಯೂಶುವಲಿ ತಮ್ಮನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಕ್ಕೆ ಕಾಂಗ್ರೆಸ್ ಇತಿಹಾಸದಲ್ಲಿ ಹಾಗೆ ರಾಜ್ಯಗಳಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಮೂಡಿಸಿ ಅದರಿಂದ ಲಾಭ ಪಡೆಯುವಂಥದ್ದು. ಬಿ ಜೆ ಪಿ ಆಲ್ಸೋ ಇಸ್ ಡೂಯಿಂಗ್ ಲೈಕ್ ದ್ಯಾಟ್. ಇಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ನವೆಂಬರ್ವರೆಗೆ ಇದೇ ಚರ್ಚೆ ನಡೀತಾ ಹೋಗುತ್ತೆ. ಅದಾದಮೇಲೆ ಬೇರೆ ತಗೊಳುತ್ತೆ. ಏನು ಹೇಳಿದ್ರು, ಯಾರಿಗೆ ಸಂಕಷ್ಟ, ಎಷ್ಟು ಸಂಕಷ್ಟ, ಇಂತಹದೇ ಸುದ್ದಿಗಳು. ಅದು ಬಿಟ್ಟು ಬೇರೆ ಇಲ್ಲ ಕಾಂಗ್ರೆಸ್ಗೆ ಸಂಬಂಧಪಟ್ಟ. ಇನ್ನು ಬಿ ಜೆ ಪಿ ಸ್ಥಿತಿ ಹೇಗಿದೆ? ವಿಜೇಂದ್ರ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಯತ್ನ ನಡೆಸಿದ್ದಾರೆ. ತಾವು ಏನೀಗ ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ. ಅವರು ಪೂರ್ಣ ಕಾಲಾವಧಿಯ ಅಧ್ಯಕ್ಷರಾಗಬೇಕು ಅಂತ ಆಸೆ ಅವರಿಗೆ. ಅವರ ಈ ಆಸೆಗೆ ಪೂರಕವಾಗಿ ಅವರ ತಂದೆಯವರು ನಿಂತಿದ್ದಾರೆ. ಟೆನಿಕಾಟ್ ನನ್ನ ಮಗನನ್ನು ಮಾಡಿ ಅಂತ. ನನಗೆ ಒಂದು ಇದೇನು ಗೊತ್ತಾ, ಬಹುತೇಕ ರಾಜಕಾರಣಿಗಳು ಅವರಲ್ಲಿರುವ ಗುಣ ಏನಿದೆ ಗೊತ್ತಾ, ಧೃತರಾಷ್ಟ್ರ ಪ್ರೇಮ ಅಂತ. ಧೃತರಾಷ್ಟ್ರ ಪ್ರೇಮ ಗೊತ್ತಲ್ಲ. ಧೃತರಾಷ್ಟ್ರಿಗೆ ಕಣ್ಣು ಕಾಣ್ತಿರಲಿಲ್ಲ. ಕೌರವ ಮಾಡಿದ್ದನ್ನೆಲ್ಲ ನೋಡ್ತಾ ಇದ್ದ, ಮಗ ಅನ್ನುವ ಮೋಹ, ಪ್ರೇಮ. ಆದ್ದರಿಂದ ಈ ಕರ್ನಾಟಕ ರಾಜಕಾರಣದಲ್ಲಿ ಈ ಪುತ್ರ ವ್ಯಾಮೋಹ ಅನ್ನುವುದು ವ್ಯಾಪಿಸಿ ಎಲ್ಲ ಮೌಲ್ಯಗಳನ್ನು ಖತಮ್ ಮಾಡಿದೆ, ಮುಗಿಸ್ಬಿಟ್ಟಿದೆ. ಎಲ್ಲ ರಾಜಕಾರಣಿಗಳು ತಮ್ಮ ಮಗನಿಗೆ ಪಟ್ಟ ಕಟ್ಟಿ ಅವರ ತಲೆ ಮೇಲೆ ಕಿರೀಟ ಇಟ್ಟು ಅವನಿಗೆ ಕಾಸು ಹೊಡೆಯೋಕ್ಕೆ ವ್ಯವಸ್ಥೆ ಮಾಡಿಸಿ ಸಾಯಬೇಕು ಅಂತ ಅಂದ್ಕೊತಿರ್ತಾರೆ. ಹೀಗಾಗಿ ಇವರ ಆಸೆ ಏನು ಅಂದರೆ, ಯಡಿಯೂರಪ್ಪನವ್ರದ್ದು ತಮ್ಮ ಮಗ ಏನಿದ್ದಾನೆ ಅವನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಬೇಕು ಮತ್ತು ತಾವು ಕಣ್ಣು ಮುಚ್ಚೋ ಮೊದಲು ಅವನು ಮುಖ್ಯಮಂತ್ರಿ ಆಗಿದ್ದನ್ನು ನೋಡಬೇಕು. ಎಂತಹ ದೇಶ ಪ್ರೇಮಿಗಳು ಸಾರಿ, ಎಂತಹ ದೇಶ ಪ್ರೇಮಿಗಳು. ಆ ಸ್ಥಿತಿಯಲ್ಲಿ ಬಿ ಜೆ ಪಿ ಒದ್ದಾಡ್ತಾ ಇದೆ. ಅದರ ನಡುವೆ ಒಳ ರಾಜಕೀಯ ಬಿ ಜೆ ಪಿ ಒಳಗಡೆ ಹೇಗಿದೆ ಅಂತಂದರೆ, ಈ ಒಂದು ಯತ್ನ ಏನಿದೆ ಯಡಿಯೂರಪ್ಪನದು, ಅದನ್ನು ಅಡ್ಡಗಾಲು ಹಾಕುವುದಕ್ಕೆ ಬಿ ಎಲ್ ಸಂತೋಷ್ ತೀವ್ರ ರೂಪದ ಯತ್ನವನ್ನು ನಡೆಸ್ತಿದ್ದಾರೆ. ಅವರು ವಿಜೇಂದ್ರ ವಿರುದ್ಧ ಬೇರೆ ಬೇರೆ ಕ್ಯಾಂಡಿಡೇಟ್ಗಳನ್ನು ಮುಂದೆ ತಳ್ತಾ ಇದ್ದಾರೆ. ಅವರು ಮೊದಲು ಮುಂದೆ ತಳ್ಳಿದ್ದು ವಿ ಸೋಮಣ್ಣ ಅವರನ್ನು. ವಿ ಸೋಮಣ್ಣ ಅವರಲ್ಲಿ ಪಕ್ಷದ ಅಧ್ಯಕ್ಷರಾಗುವ ಆಸೆಯನ್ನು ತುಂಬಿದವರೇ ಬಿ ಎಲ್ ಸಂತೋಷ್. ಅದರಂತೆ ಯಾರು ಯತ್ನಾಳ್ ಅವರ ಒಂದು ಗುಂಪು ಏನಿದೆ, ಯತ್ನಾಳ್ ಅವರ ಗುಂಪು ಅಂದರೆ ದಟ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ವಿರೋಧಿಸುವ ಗುಂಪು. ಆ ಗುಂಪು ಕೂಡ ಮಾನಸಿಕವಾಗಿ ಸೋಮಣ್ಣಗೆ ಬೆಂಬಲ ಕೊಡೋದಕ್ಕೆ ಸಿದ್ಧ ಆಗಿತ್ತು. ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಇಲ್ಲ ಅಂತ. ಸೋಮಣ್ಣ ಬೇಡ, ಸೋಮಣ್ಣಗೆ ಸದ್ಯದಲ್ಲಿ 75 ವರ್ಷ ಆಗ್ತಾಯಿದೆ. ಆದ್ದರಿಂದ ಇದೆಯಲ್ಲ, RSS ಮುಖ್ಯಸ್ಥರೇ 75 ವರ್ಷ ಅಂತ ಹಾಕ್ಬಿಟ್ಟಿದ್ದರಿಂದ ಈಗ ಸೋಮಣ್ಣ ಹೆಸರನ್ನು ಮುಂದಿಡವಾಗಿಲ್ಲ, ಬೇರೆ ಕ್ಯಾಂಡಿಡೇಟಿಗೆ ಕೊಡಬೇಕು ಅವರು. ಒಂದು ಬಿ ಜೆ ಪಿಯ ಅಲಿಖಿತ ನಿಯಮ ಅಂದರೆ ಲಿಂಗಾಯತರನ್ನೇ ಮಾಡಬೇಕು. ಅದು ಒಂದು ರೀತಿಯಲ್ಲಿ ಲಿಂಗಾಯತರ ಪಕ್ಷ ಕೂಡ. ಬ್ರಾಹ್ಮಣರು, ಲಿಂಗಾಯತರು ಮೇಜರ್ ಆ ಪಕ್ಷದಲ್ಲಿ. ಇವೆರಡೇ ಸಮುದಾಯ ಬಿ ಜೆ ಪಿಯನ್ನು ನಿಯಂತ್ರಿಸುತ್ತೆ. ಹೀಗಾಗಿ ಒಂದು ಲಿಂಗಾಯತರಿಗೆ ಮಾಡಬೇಕು, ಯಾರನ್ನ ಮಾಡಬೇಕು ಅಂತ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇವೆ. ಅದರಲ್ಲಿ ಅರವಿಂದ್ ಬೆಲ್ಲದವರ ಹೆಸರು ಇದೆ. ಅರವಿಂದ್ ಬೆಲ್ಲದವರ ತಂದೆಯವರು ಚಂದ್ರಕಾಂತ್ ಬೆಲ್ಲದವರು, ಅವರು MLA ಆದವರು. ಸಂಘ ಪರಿವಾರದ ಬಗ್ಗೆ ಪರಿವಾರದ ಜೊತೆ ಹತ್ತಿರ ಸಂಬಂಧವನ್ನು ಹೊಂದಿದವರು. ಹುಬ್ಬಳ್ಳಿಲಿ ಅವ್ರದ್ದು ಬೆಲ್ಲದ್ ಆ್ಯಂಡ್ ಕಂಪ್ನಿ ಅಂತ ಒಂದು ಕಂಪ್ನಿ ಸಂಸ್ಥೆ ಇದೆ. ಅವರು ಈ ಟ್ರ್ಯಾಕ್ಟರ್ಗಳನ್ನೆಲ್ಲ ಮಾರಾಟ ಮಾಡ್ತಿದ್ದರು ಮೊದಲು.
ಈಗ ಏನು ಮಾಡ್ತಾರೆ ಗೊತ್ತಿಲ್ಲ. ಬೆಲ್ಲದ ಕಂಪನಿ ಪಾಪ್ಯುಲರ್ ಆ ಏರಿಯಾದಲ್ಲಿ ಟ್ರ್ಯಾಕ್ಟರ್ಗಳು ಇನ್ನೊಂದು ಮತ್ತೊಂದು. ಸೊ ಬೆಲ್ಲದವ್ರ ಕಂಪ್ನಿಯಿಂದ ಬರ್ತಿತ್ತು. ಈ ರಾಜಕೀಯವಾಗಿ ಚಂದ್ರಕಾಂತ್ ಬೆಲ್ಲದವರು ಆ್ಯಕ್ಟಿವ್ ಆಗಿಲ್ಲ. ಈಗ ಅರವಿಂದ್ ಬೆಲ್ಲದವರು ಇದ್ದಾರೆ. ಈಸ್ ಎಜುಕೇಟೆಡ್ ಮ್ಯಾನ್. ಸೊ ಅದ್ರ ಜೊತೆಗೆ ಸಂಘನಿಷ್ಠ. ಸೊ ಒಳಗಡೆ ಮುಸ್ಲಿಂ ವಿರೋಧ ಎಲ್ಲ ಬೇಕಾದಷ್ಟಿದೆ, ಅಲ್ಪಸಂಖ್ಯಾತರ ವಿರೋಧ. ಸೊ ಅವ್ರ ಹೆಸರು ಕೇಳಿಬರ್ತದೆ. ಬಿ ಜೆ ಪಿ ಇಸ್ ವೆರಿ ಮಚ್ ಬಿಸಿ. ಸೊ ಯಾವ ಸ್ಥಿತಿ ಇದೆ ಅಂದರೆ ಅವರು ರಾಷ್ಟ್ರ ಮಟ್ಟದ ಅಧ್ಯಕ್ಷನೂ ನೇಮಿಸೋಕ್ಕಾಗ್ತಾ ಇಲ್ಲ, ರಾಜ್ಯ ಮಟ್ಟದ್ದು ಹಾಗೆಲ್ಲ ತರಲೆ ತಾಪದಲ್ಲೇ ಎದ್ದು ಹೋಗ್ಬಿಟ್ಟಿದೆ. ಮೀಡಿಯಾಗಳು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಯಾಕಂದರೆ ನಾನು ಭಾಳ ಸಂದರ್ಭದಲ್ಲಿ ಹೇಳಿದಾಗೆ, ಸೊ ನಮ್ಮ ಮೀಡಿಯಾ ಏನಿದೆ ಅದು ಪ್ರತಿಪಕ್ಷಗಳ ಪ್ರತಿಪಕ್ಷ ಅಂತ. ಯೂಸ್ವಲಿ ಸಂವಿಧಾನದ ಒಂದು 4th ಪಿಲ್ಲರ್ ಅಂತ ನಾವು ಮಾಧ್ಯಮಕ್ಕೆ ಕರೀತಾ ಇದ್ವಿ. ಒಂದು ಪ್ರತಿಪಕ್ಷದಂತೆ ಕೆಲಸ ಮಾಡಬೇಕು, ಯಾವಾಗಲೂ ಆಡಳಿತ ಪಕ್ಷದ ಜೊತೆ ಇರಬಾರದು ಅನ್ನೋದೊಂದು ಅಲಿಖಿತ ನಿಯಮ ಅಂತ. ಲಿಖಿತ ಅಲ್ಲ, ಅಲಿಖಿತ ನಿಯಮ. ಸೊ ಅದರಿಂದ ಬಹುತೇಕ ಮಾಧ್ಯಮ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇತ್ತು. ಈಗ ಅದು ಬದಲಾಗಿದೆ. ಈ ಗೋಧಿ ಮೀಡಿಯಾ ಆ್ಯಂಡ್ ಮೋದಿ ಮೀಡಿಯಾ ಬಂದ ಮೇಲೆ ಅವರು ಗೋಧಿ ಮೀಡಿಯಾ ಮತ್ತು ಮೋದಿ ಮೀಡಿಯಾ ಪ್ರತಿಪಕ್ಷಗಳ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾರೆ. ಅವರು ದೇ ವಿಲ್ ಹ್ಯಾವ್ ಟು ಫಿನಿಶ್ ಕಾಂಗ್ರೆಸ್ ಮುಗಿಸ್ಬೇಕು ಅನ್ನೋದು ಅವರ ಉದ್ದೇಶ, ಮಾಧ್ಯಮಗಳ ಉದ್ದೇಶ. ಸೊ ಏನು ನರೇಂದ್ರ ಮೋದಿ ಅವರು ಹೇಳಿದಾರಲ್ಲ, ಕಾಂಗ್ರೆಸ್ ಮುಕ್ತ ಭಾರತ್, ಆ ಕಾಂಗ್ರೆಸ್ ಮುಕ್ತ ಭಾರತಕ್ಕಾಗಿ ಈ ಮಾಧ್ಯಮಗಳು ಟೊಂಕ ಕಟ್ಟಿ ಕೂತಿವೆ. ಅದರಿಂದ ಬಿ ಜೆ ಪಿಯ ಒಳಗಿನ ಈ ರಾಜಕಾರಣ ಹೆಚ್ಚು ಪ್ರಚಾರವನ್ನು ಪಡಿತಾ ಇಲ್ಲ, ಹೊರಗಡೆ ಬರ್ತಾ ಇಲ್ಲ, ಎಲ್ಲ ಸಾಮಾನ್ಯ ಅಂತ ಕಾಣ್ತಾ. ಆದರೆ ಸೀರಿಯಸ್ ಪ್ರಾಬ್ಲಮ್ ಇದೆ ಬಿ ಜೆ ಪಿ ಒಳಗಡೆ ಕನ್ನಡ. ಈಗ ನಾನು ಬರ್ತಾ ಇರೋದು ಮೂಲ ಪ್ರಶ್ನೆ. ಇವತ್ತು ನಾನು ಅದ್ರ ಬಗ್ಗೆ ಯಾವುದು ಅಂದರೆ, ಸೊ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ JDS ಪಕ್ಷ. ಕುಮಾರಸ್ವಾಮಿ ಯಾವ ಸ್ಥಿತಿಯಲ್ಲಿದ್ದಾರೆ? ಅವರು ಇತ್ತೀಚೆಗೆ ಹೆಚ್ಚು ಮಾತನ್ನು ಆಡ್ತಾ ಇಲ್ಲ. ಯಾಕೆ? ವಾಯ್ ಈಸ್ ಅಬ್ಸರ್ವಿಂಗ್ ಅಂತ. ಕರ್ನಾಟಕದ ರಾಜಕಾರಣವನ್ನು ಅತಿ ಸೂಕ್ಷ್ಮವಾಗಿ ಕುಮಾರಸ್ವಾಮಿ ಅಬ್ಸರ್ವ್ ಮಾಡ್ತಿದ್ದಾರೆ. ಬಿ ಜೆ ಪಿ ಕೂಡ ಅಬ್ಸರ್ವ್ ಮಾಡ್ತಾ ಇದೆ. ಹಾಗೆ ನೋಡಿದರೆ ಕಾಂಗ್ರೆಸ್ಸಿಗರಿಗೆ ಇರುವಕ್ಕಿಂತ ಹೆಚ್ಚು ಆತಂಕ ಅಥವಾ ಏನಾಗುತ್ತಪ್ಪ ಅಂತ ತಲೆ ಕೆಡಿಸ್ಕೊಂಡವರು ಎಚ್ ಡಿ ಕುಮಾರಸ್ವಾಮಿ ಅವರು. ಅದಕ್ಕೆ ಕಾರಣ ಇದೆ. ಒಂದು, ಅವರು ಪಕ್ಷವನ್ನು ಕಟ್ಟುವುದಕ್ಕಾಗಿ ತಮ್ಮ ಮಗನನ್ನು ಅಶ್ವಮೇಧ ಯಾಗಕ್ಕೆ ಕುದುರೆ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಅವರು ಕುದುರೆಯನ್ನು ಹಿಡಿದುಕೊಂಡು ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ. ಇಲ್ಲ ಕೂಡಲ ಸಂಘಕ್ಕೆ ಹೋಗಿರಬೇಕು ಅಂತ ನಿನ್ನೆನ ಇವತ್ತು. ಸೊ ಅವರು ಅಶ್ವಮೇಧ ಯಾಗಕ್ಕೆ ಹೊರಟುಬಿಟ್ಟಿದ್ದಾರೆ. ಯಾಕೆಂದರೆ ಅವರೇ ಪಟ್ಟ ಕಟ್ಟೋದಕ್ಕೆ. ಆದರೆ ಕುತೂಹಲಕರವಾದ್ದು ಅಂದರೆ, ಇವತ್ತು ನಾನು ಒಂದು ಹೇಳಿಕೆಯನ್ನು ಗಮನಿಸಿದೆ. ಅದು ಎಚ್ ಡಿ ರೇವಣ್ಣನವರು. ಸೊ ಪತ್ರಕರ್ತರು ಅವ್ರನ್ನ ಕೇಳ್ತಾರೆ, ಯಾಕೆ ರೇವಣ್ಣವರೇ ನೀವು ಸರ್ಕಾರದ ಬಗ್ಗೆ ಏನು ಮಾತನಾಡ್ತಾ ಇಲ್ಲ, ಯಾಕೆ ಅಂತ. ಅವರು ಹೇಳಿದ ಉತ್ತರ ಕುತೂಹಲಕರವಾಗಿತ್ತು. ನೋಡಿ, ಈ ಸರ್ಕಾರವನ್ನು ಜನ 5 ವರ್ಷ ಆಡಳಿತಕ್ಕೆ ಆಯ್ಕೆ ಮಾಡಿದ್ದಾರೆ. 5 ವರ್ಷ ಆಗಲಿ ಬಿಡಿ, ನಾನೀಗೆಯಿಂದ ಸರಿಯಿರಲ್ಲ ಬೈದರೆ ಅಂತ. ಆದರೆ ಏನು JDSನ ಅಫಿಸಿಯಲ್ ಸ್ಟ್ಯಾಂಡ್ ಏನಿದೆ ಅದಕ್ಕೆ ವಿರುದ್ಧವಾಗಿ ರೇವಣ್ಣ ಮಾತನಾಡಿದ್ದು. ಅದರ ಜೊತೆಗೆ ಅವರು ವೈಯಕ್ತಿಕ ಕಾರಣ ಇನ್ನೊಂದು ಮತ್ತೊಂದರಿಂದ ಅವರ ಸಮಸ್ಯೆ ಏನಿದೆ, ತಮ್ಮ ಸಹೋದರನ ಜೊತೆ ಇರುವ ರಿಲೇಷನ್ ಮೊದಲಿದ್ದಂತೆ ಕಾಣ್ತಾ ಇಲ್ಲ. ಕುಮಾರಸ್ವಾಮಿ ಮತ್ತು ರೇವಣ್ಣವ್ರ ರಿಲೇಷನ್ ಮೊದಲು ಕೂಡ ಅಷ್ಟೇ ಅಲ್ಲಿ ಸಮಸ್ಯೆಗಳಿದ್ವು. ಯಾಕಂದರೆ ರೇವಣ್ಣವರು ಸಿದ್ದರಾಮಯ್ಯನವರಿಗೆ ಹತ್ತಿರ ಆಗಿದ್ದರು. ಸೊ ಹೀಗೆ ಬೇರೆ ಬೇರೆ ಕಾರಣಗಳಿದ್ವು. ಆದರೆ ಈಗ ರೇವಣ್ಣರು ಒಂದು ರೀತಿಯ ಹತಾಶರಾದಂಗೆ ಕಾಣುತ್ತೆ ಇವತ್ತು ಮಾತನಾಡ್ತಾ ನೋಡಿದ್ರೆ. ಯಾಕಂದರೆ ಮಗನ ಎಲ್ಲ ಹಗರಣಗಳು ಹೊರಗಡೆ ಬಂದು ಲೈಂಗಿಕ ಇದು ಎಲ್ಲ ಬಂದ್ಬಿಟ್ಟು ಆತ ಜೈಲುವಾಸಿಯಾಗಿದ್ದಾನೆ ಒಬ್ಬನು. ಸೊ ಫ್ಯಾಮಿಲಿ ಇಟ್ಸ್ ಎ ಸೀರಿಯಸ್ ಪ್ರಾಬ್ಲಮ್ ಇನ್. ಸೊ ಯಾವಾಗ ಕುಮಾರಸ್ವಾಮಿಯವರು ಮಗನಿಗೆ ಪಟ್ಟ ಕಟ್ತಾರೆ, ನನ್ನ ಮಗನಿಗೆ ನಾನು ಪಟ್ಟ ಕಟ್ಟೋಕ್ಕೆ ಆಗ್ತಾಯಿಲ್ಲ, ನನ್ನ ಮಗ ಜೈಲಿನಲ್ಲಿ ಮುದ್ದೆ ಮುರಿಯೋ ಸ್ಥಿತಿ ಬಂತಲ್ಲಪ್ಪ ಅಂತ ಇನ್ನಷ್ಟು ಅವರಿಗೆ ನೋವಾಗಿರೋ ಸಾಧ್ಯತೆ ಇದೆ. ಅದಿಲ್ಲ ಅಂತಂದರೆ ತನ್ನ ಮಗನ ಬಗ್ಗೆ ದೇವೇಗೌಡರಿಗೂ ಒಳ್ಳೆಯ ವಿಶ್ವಾಸ ಇತ್ತು, ಅವನಿಗೆ ಪಟ್ಟ ಕಟ್ಟಬೇಕು ಅಂದ್ಕೊಂಡಿದ್ದೆ ನಾನು. ಇದು ಭಾರತೀಯ ಇತಿಹಾಸದಲ್ಲಿ ಈ ದಾಯಾದಿ ಕಲಹ ಅನ್ನೋದಕ್ಕೆ ಒಂದು ಸುದೀರ್ಘವಾದ ಒಂದು ಇದಿದೆ. ಸೊ ಒಂದು ರೀತಿ ಅಣ್ಣ ತಮ್ಮಂದಿರು ತಮ್ಮ ಮಕ್ಕಳಿಗೆ ಪಟ್ಟ ಕಟ್ಟೋದಕ್ಕಾಗಿ ಯುದ್ಧಗಳು ನಡೆದಿವೆ. ಇದು ಮಹಾರಾಜರ ಕಾಲಗಳಲ್ಲಿ ಯುದ್ಧಗಳು ನಡೆದಿವೆ. ಸೊ ಯಾರು ಅಣ್ಣನ ಮಗ ಸಾಮ್ರಾಟನಾಗಬೇಕು, ತಮ್ಮನ ಮಗ ಆಗಬೇಕು, ಇಂಥದ್ದೆಲ್ಲ ನಡೆದು ಹೋಗ್ಬಿಟ್ಟಿದೆ. ಇದು ಕೂಡ ಹಾಗೆ. ಇವರೆಲ್ಲ ಸಾಮ್ರಾಟರು, ಇವರು ನಿಮ್ಮ ಸಾಮಾನ್ಯ ಜನ ಅಲ್ವೇ, ಎಲ್ಲ ದೊಡ್ಡ ದೊಡ್ಡ ಸಾಮ್ರಾಟರು. ಆದ್ದರಿಂದ ಆ ಸಾಮ್ರಾಟರ ಕುಟುಂಬದಲ್ಲಿ ಇಂಥದ್ದು ನಡೆಯೋ ಸಹಜ, ಅದು ಇದ್ದಾಗ ಕಾಣುತ್ತೆ. ಇದಕ್ಕಿಂತ ಮುಖ್ಯ ಅಂತ ನಾನು ನಿಮ್ಗೆ ಹೇಳಿದೆ, ಕುಮಾರಸ್ವಾಮಿಯವರು ಅಬ್ಸರ್ವ್ ಮಾಡ್ತಿದ್ದಾರೆ ಕಾಂಗ್ರೆಸ್ ರಾಜಕಾರಣವನ್ನು. ಅವರಿಗೆ ಆತಂಕವನ್ನು ಮೂಡಿಸಿ. ಅದು ಯಾವುದು ಗೊತ್ತಾ?
ಏನಾದರೂ ಅಪ್ಪಿತಪ್ಪಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದರೆ ಅದು ಅವರ ಮುಂದಿರುವ ಬಹಳ ದೊಡ್ಡ ಸಮಸ್ಯೆ. ಕನಕಪುರದ ರಾಜ ಕರ್ನಾಟಕದ ರಾಜನಾದರೆ ಒಕ್ಕಲಿಗ ಸಮುದಾಯದ ಏಕಮೇವ ಅದ್ವಿತೀಯ ನಾಯಕರು ಅನ್ನುವ ತಮ್ಮ ಕುಟುಂಬ ಏನಿದೆ ಅದರ ಅಸ್ತಿತ್ವ ಹೋಗ್ಬಿಡುತ್ತಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಇಡೀ ಒಕ್ಕಲಿಗ ಸಾಮ್ರಾಜ್ಯವನ್ನು ಆಳ್ಬಿಡ್ತಾರೆ ಅವರು. ಆದ್ದರಿಂದ ಎಟ್ ಎನಿ ಕಾಸ್ಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಕೊಡುವುದು ಅನ್ನುವುದು ಸೊ ಒಳಗಿನ ಆಸೆ ಅವರದ್ದು. ಆದರೆ ಈ ನಡುವೆ ಹಲವು ರೀತಿಯ ವದಂತಿಗಳನ್ನು ಹಬ್ಬಿಸಲಾಗ್ತಾ ಇದೆ. ಏನು ಸೊ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವಿನ ಒಂದು ಒಪ್ಪಂದ ಆಗಿಬಿಟ್ಟಿದೆ, ಆದ್ದರಿಂದ ಅವ್ರು ಬಿ ಜೆ ಪಿ ಹೋಗ್ತಾರೆ. ಇಂಥದ್ದೆಲ್ಲ ಈ ಮೋದಿ ಮೀಡಿಯಾ ಗೋಧಿ ಮೀಡಿಯಾಸ್ಗಳು ಅವರ ಕೆಲವು ಯೂಟ್ಯೂಬ್ ಚಾನಲ್ಗಳೇ ಹೇಳ್ತಾ ಇದೆ. ಅಂಥದ್ದೇನು ಇದ್ದಂಗೆ ಕಾಣ್ತಾ ಇಲ್ಲ, ಅದು ವಾತಾವರಣ ಸೃಷ್ಟಿಸೋದಕ್ಕೆ ಹೇಳ್ತಾ ಇರೋದು. ಆದರೆ ಕುಮಾರಸ್ವಾಮಿ ಅವರ ಆತಂಕ ಆ ಕಾರಣಕ್ಕೆ ಅವರಿಗೆ ಒಕ್ಕಲಿಗರ ಸಾಮ್ರಾಜ್ಯವನ್ನು ಉಳಿಸ್ಕೋಬೇಕಾಗಿದೆ. ಅದು ಉಳಿಸ್ಕೋಬೇಕು ಅಂದರೆ ಡಿ ಕೆ ಶಿವಕುಮಾರ್ ಪವರ್ಫುಲ್ ಆಗ್ಕೊಡೋದು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಕೊಡೋದು. ಹಾಗಿದ್ರೆ ಅವ್ರು ಬಂದಿರುವ ಆದ್ಯತೆ ಏನು ಅಂತ ಐ ಥಿಂಕ್ ಹಿ ಈಸ್ ಸೀರಿಯಸ್ಲಿ ಥಿಂಕಿಂಗ್ ವಾಟ್ ಟು ಡೂ ನೆಕ್ಸ್ಟ್. ನನ್ನ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳುವುದು ಹೇಗೆ, ಆ ಆತಂಕದಲ್ಲಿರುವುದರಿಂದ ಅವರು ಹೆಚ್ಚಿಗೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಇದು ಒಂದು ರೀತಿ ಅವರ ಮಟ್ಟಿಗೆ ಅಥವಾ ಅವರ ಪಾರ್ಟಿ ಮಟ್ಟಿಗೆ ಇದು ಎರಡು ಅಲುಗಿನ ಕತ್ತಿ. ಹೇಗೆ ಎರಡು ಅಲುಗಿನ ಕತ್ತಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಒಂದು, ಅವರು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದನ್ನು ವಿರೋಧ ಮಾಡಿದರೆ ಇಡೀ ಒಕ್ಕಲಿಗರ ಸಾಮ್ರಾಜ್ಯ ಅವರ ವಿರುದ್ಧ ಬೀಳುತ್ತೆ. ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗುವ ಅವಕಾಶ ಇದ್ದಾಗ ಕುಮಾರಸ್ವಾಮಿ ವಿರೋಧಿಸುವ ಮೂಲಕ ಒಕ್ಕಲಿಗರ ಹಿತಾಸಕ್ತಿಗೆ ವಿರುದ್ಧವಾಗಿದ್ದಾರೆ ಅಂತ ಪ್ರಚಾರ ಶುರುವಾಗುತ್ತೆ. ಇದೆಂಥ ಸ್ಥಿತಿ ನೋಡಿ ಪಾಪ ಕುಮಾರಣ್ಣನ. ಸೊ ಇಡೀ ಈ ದೇಶದಲ್ಲಿ ಇದು ಯಾವ ರೀತಿ ಜಾತಿ ರಾಜಕಾರಣ ವಿಜೃಂಭಿಸ್ತಾ ಇದೆ ಅಂದರೆ, ಎಲ್ಲದಕ್ಕಿಂತ ಜಾತಿನೇ ಮುಖ್ಯ ಅಲ್ವಾ, ಉಳಿದು ಯಾವುದೂ ಮುಖ್ಯ ಅಲ್ಲ. ಈ ಸಮಾಜದಲ್ಲಿ ಹಂತಕ್ಕೆ ಬಂದು ತಲುಪಿದ್ದೀವಿ. ಆದ್ದರಿಂದ ಒಕ್ಕಲಿಗರ ಒಂದೊಮ್ಮೆ ಡಿ ಕೆ ಶಿವಕುಮಾರರವರನ್ನ ವಿರೋಧಿಸಿದರೆ ಕುಮಾರಣ್ಣ ಒಕ್ಕಲಿಗರ ವಿರೋಧವನ್ನು ಕಟ್ಕೋಬೇಕಾಗುತ್ತೆ. ಆದ್ದರಿಂದ ವಿರೋಧಿಸುವಂತಿಲ್ಲ. ಹಾಗಿದ್ದರೆ ಅದಕ್ಕೆ ಬೆಂಬಲ ಕೊಡೋಕ್ಕೆ ಸಾಧ್ಯ ಅಲ್ಲ. ನಾಟ್ ಎಟ್ ಆಲ್. ಏನು ಬೆಂಬಲ ಕೊಟ್ಬಿಟ್ರೆ ಅವ್ರ ಸಾಮ್ರಾಜ್ಯ ಕುಸಿದು ಹೋಗ್ಬಿಟ್ಟು ಅವ್ರ ಸಾಮ್ರಾಟರಾಗಿ ಕೂತ್ಕೊಬಿಡ್ತಾರೆ. ದೇವೇಗೌಡರ ಕುಟುಂಬದ ಅವರ ಸುದೀರ್ಘ ಇತಿಹಾಸದಲ್ಲಿ ಸದಾ ಒಕ್ಕಲಿಗರ ಸಾಮ್ರಾಜ್ಯದ ಅಧಿಪತಿಗಳು ಕೆಂಪೇಗೌಡರ ನಂತರ ಇದೇ ಗೌಡರು ಅಲ್ವಾ. ಕೆಂಪೇಗೌಡರ ನಂತರ ಯಾರು ಈ ರೀತಿ ಆಳ್ವಿಕೆ ಮಾಡಿದವರು ಇಷ್ಟು ಕಾಲ ಒಕ್ಕಲಿಗರ ಸಮುದಾಯದಲ್ಲಿ ಅಂದರೆ ದೇವೇಗೌಡರು, ಅವ್ರ ಮಗ ಕುಮಾರಗೌಡರು ಅಲ್ವಾ. ಅದರ ನಂತರ ಎನಿಖಿಲ್ ಗೌಡರು. ಸೊ ಈ ಸ್ಥಿತಿಯಲ್ಲಿ ಈ ಸಾಮ್ರಾಜ್ಯವನ್ನು ದಟ್ ಡಿ ಕೆ ಶಿವಕುಮಾರ್ ಬಳಸ್ಕೊಂಡ್ರೆ ಮೊದಲೇ ಅವರು ಕೂಡ ಒಕ್ಕಲಿಗರ ಹೃದಯ ಸಾಮ್ರಾಟರಾಗುವ ಎಲ್ಲ ಯತ್ನಗಳನ್ನು ಗಂಭೀರವಾಗಿ ನಡೆಸ್ತಾ ಇದ್ದಾರೆ. ಆದ್ದರಿಂದ ಯಾರು ಒಕ್ಕಲಿಗರ ಹೃದಯ ಸಾಮ್ರಾಟರು, ಯಾರಲ್ಲೂ ಪ್ರತಿಷ್ಠಾಪನೆಗೊಳ್ತಾರೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಸೊ ಜೆ ಡಿ ಎಸ್ ಮತ್ತು ಕುಮಾರಸ್ವಾಮಿಯವರ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಕೂಡ ಬಹಳ ಮುಖ್ಯವಾದ. ಯಾಕೆಂದರೆ ಒಂದು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಇವರ ಅಸ್ತಿತ್ವ ಉಳಿಸಲ್ಲ. ಕುಮಾರಸ್ವಾಮಿ ಕಂಪನಿ ಅವರ ಪಾರ್ಟಿ ಅಸ್ತಿತ್ವನೇ ಉಳಿಯಲ್ಲ. ಮುಖ್ಯಮಂತ್ರಿ ಆಗುವ ಮೂಲಕ ಅವರು ಇಡೀ ಈ ಹಳೆ ಮೈಸೂರು ಪ್ರದೇಶವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಅದು ಯಾಕೆ ಅಂತಲೂ ನಾನು ನಿಮ್ಗೆ ಹೇಳ್ತೀನಿ. ಕಳೆದ ಚುನಾವಣೆಯಲ್ಲಿ ದಟ್ ಹಳೆ ಮೈಸೂರು ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸ್ಥಾನ ಬರುವುದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರೇ. ಆ ಕಾಂಬಿನೇಷನ್ ಕೂಡ ವರ್ಕೌಟ್ ಆಯಿತು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಪ್ರಚಾರ ಒಳಗಡೆ ನಡೀತಾ ಇತ್ತು. ಆದ್ದರಿಂದ ಒಕ್ಕಲಿಗರು ಓವರಾಲ್ ಆಗಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಿದ್ದರು. ಆ ಮೂಲಕ ಈ ಸಾಮ್ರಾಟರು ಏನಿದ್ದಾರೆ ದಟ್ ಕೆಂಪೇಗೌಡರ ನಂತರ ಬಂದಂಥ ದೇವೇಗೌಡರ ಸಾಮ್ರಾಟರ ಈ ಸಾಮ್ರಾಜ್ಯ ಆಗಲೇ ಒಳಗಡೆ ಅದರ ಇಟ್ಟಂಗಿಗಳು ಕುಸಿಯೋದಕ್ಕೆ ಪ್ರಾರಂಭ ಆಗಿದೆ. ಈಗ ಏನಾದರೂ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆಗಿಬಿಟ್ರೆ ಶಿವಕುಮಾರ್ ಅವರ ಸಹೋದರರು ಎಲ್ಲ ಸೇರಿಬಿಟ್ಟು ಒಕ್ಕಲಿಗರ ಸಾಮ್ರಾಜ್ಯದ ಮೇಲೆ ಆಧಿಪತ್ಯವನ್ನು ಸಾಧಿಸ್ತಾರೆ. ಆದ್ದರಿಂದ ಹಾಗಿದ್ರೆ ಕುಮಾರಣ್ಣ ಏನು ಮಾಡ್ಬೋದು? ಈಗ ಏನಾದರೂ ಆಂತರಿಕವಾಗಿ ಸಿದ್ದರಾಮಯ್ಯ ಇರೋ ಥರ ಪ್ಯಾಚಪ್ ಮಾಡುವ ಯತ್ನವನ್ನು ಅವ್ರು ನಡೆಸ್ತಾರೆ? ಹೇಳೋದಕ್ಕೆ ಸಾಧ್ಯ ಇಲ್ಲ. ಪಾಲಿಟಿಕ್ಸ್ ಈಸ್ ಫುಲ್ ಆಫ್ ಇದು ಅಲ್ವಾ, ಅನ್ಸರ್ಟನಿಟೀಸ್.
ಪಾಲಿಟಿಕ್ಸ್ ಇಸ್ ನಾಟ್ ಎ ಮ್ಯಾಥಮ್ಯಾಟಿಕ್ಸ್. ಅಲ್ಲಿ ಕಾಯಂ ಸ್ನೇಹಿತರು ಕಾಯಂ ವೈರಿಗಳು ಅಂತಿರೋದೇ ಇಲ್ಲ. ಅದು ಅಧಿಕಾರ ಕೇಂದ್ರಿತ ರಾಜಕಾರಣ ಕಂಡ್ರಿ, ಅಧಿಕಾರ ಕೇಂದ್ರಿತ ರಾಜಕಾರಣ. ಅಧಿಕಾರ ಕೇಂದ್ರಿತ ರಾಜಕಾರಣ ನಡೆಯೋದೇ ಹಾಗೆ. ಸೊ ಆದ್ದರಿಂದ ಈ ಸಾಧ್ಯತೆಯನ್ನು ತಳ್ಳಿ ಹಾಕೋಕ್ಕೆ ಸಾಧ್ಯ ಇಲ್ಲ. ಅದೇ ಕಾರಣ ಇರಬಹುದು ಸಿದ್ದರಾಮಯ್ಯನವರ ಮೇಲೆ ಅಟ್ಯಾಕ್ ಮಾಡುವುದನ್ನು ಸ್ವಲ್ಪ ಮಟ್ಟಿಗೆ ಕುಮಾರಣ್ಣ ಸ್ಥಗಿತಗೊಳಿಸಿದ್ದಾರೆ. ಸರ್ಕಾರ ಅಂತಾರೆ ಹೊರತು ಸಿದ್ದರಾಮಯ್ಯನ ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ. ಹಾಗಿದ್ದರೆ ಅದು ಯಾವುದೋ ಒಂದು ಗೇಟ್ ಓಪನ್ ಆಯಿತಾ? ಹೇಳೋದಕ್ಕೆ ಸಾಧ್ಯ ಇಲ್ಲ ಸರ್, ಸಾಧ್ಯ ಇಲ್ಲ. ಇನ್ನಷ್ಟು ಯು ಸಿ ದಟ್ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದತ್ತ ಹೋಗ್ತಾರೆ ಅಂತ ಅನಿಸಿದರೆ, ಇನ್ನಷ್ಟಾದರೆ ಆ ಸಿಚುವೇಶನ್ನಲ್ಲಿ ಪೊಲಿಟಿಕಲ್ ಮಿರಾಕಲ್ ಅಥವಾ ರಾಜಕೀಯ ಪವಾಡ ಅಂತೀವಲ್ವಾ, ಆ ಪವಾಡ ಆಗ್ಬಿಡ್ಬೋದು. ಕುಮಾರಸ್ವಾಮಿ ಸಿ ಸಿದ್ದರಾಮಣ್ಣನವರ ಹತ್ರ ರಿಲೇಷನನ್ನು ಇಂಪ್ರೂವ್ ಮಾಡ್ಕೋಬಹುದು. ಅದೊಂದೇ ಅವರಿಗಿರುವ ದಾರಿ, ಬೇರೆ ದಾರಿ ಇಲ್ಲ. ಸೊ ಆದ್ದರಿಂದ ಆವಾಗ ಅಂಥ ಸಿಚುವೇಶನ್ ಬಂದರೆ ಸಿದ್ದರಾಮಯ್ಯಗೆ ಹೇಗೂ ಡಿ ಕೆ ಶಿವಕುಮಾರ್ ವಿರೋಧಿ, ಇವರು ವಿರೋಧಿ. ಅದು ಒಂದು ಕಾಂಬಿನೇಷನ್ ವರ್ಕೌಟ್ ಆಗಲ್ಲ ಅಂತ ಹೇಗೆ ಹೇಳ್ತೀರಿ ನಿಮ್ಮ ರಾಜಕೀಯದಲ್ಲಿ? ಮತ್ತು ಕುಮಾರಸ್ವಾಮಿಯವರಿಗೆ ಅಂಥ ಮೈಲಿಗೆ ಎಲ್ಲ ಇಲ್ಲ. ಅವರು ಅದನ್ನೆಲ್ಲ ಮೀರಿದವರು. ಅವ್ರಿಗೆ ಯಾವ ರಾಜಕೀಯ ಪಕ್ಷ ಆದರೂ ನಡೆಯುತ್ತೆ, ಯಾವ ಸಿದ್ಧಾಂತ ಆದರೂ ಆಗುತ್ತೆ, ಯಾವ ನಾಯಕ ಆದರೂ ಆಗುತ್ತೆ. ಅವ್ರಿಗೇನು ವ್ಯತ್ಯಾಸ ಇಲ್ಲ. ದೇವೇಗೌಡರು ಹಂಗೆ ಆಗ್ಬಿಟ್ಟಿದ್ದಾರೆ. ಮೊದಲೆಲ್ಲ ಶಕಿಲರು, ಜಾತ್ಯತೀತರು, ಮುಸ್ಲಿಮರ ಮನೇಲಿ ಹುಡ್ತಿದ್ದೀನಿ ಇಂಥದ್ದೆಲ್ಲ ಅದು ಹಳೆ ಕಾಲ ಕಂಡ್ರಿ, ಮುಗಿದೋಗ್ಬಿಟ್ಟಿದೆ ಆ ಕಾಲ. ಈಗ ಯು ಸಿ ದಟ್ ರಾಜಕಾರಣದಲ್ಲಿ ಅಧಿಕಾರ ಹಂಚುವುದಕ್ಕೆ ಯಾರು ಬೇಕಾದ್ರೂ ಅವ್ರಿಗೆ ಬೆಡ್ಮೇಟ್ ಆಗ್ಬೋದು. ಅಲ್ಲಿ ಸಿದ್ಧಾಂತ ಏನು ಆಗಲ್ಲ. ಆದ್ದರಿಂದ ಆ ಪದ್ಧತಿಯನ್ನು ನಾವು ತಳ್ಳಿ ಹಾಕೋಕ್ಕಾಗಲ್ಲ. ಅದನ್ನು ನಾನು ಹೇಳಿದೆ. ಒಟ್ಟಾರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾತ್ರ ಅಲ್ಲ, BJP JDS ಎಲ್ಲ ರಾಜಕಾರಣ ಕಲಸು ಮೇಲೋಗರ ಕೂತ್ಕೊಂಡಿದೆ. ಎಲ್ಲ ಕಲಸು ಮೂಲಕ ಯಾವುದು ಏನೂ ಇಲ್ಲ, ಎಲ್ಲ ಹಾಳು ಬಿದ್ದು ಹಾಕ್ಲತ್ತು ಹೋಗಿದೆ. ಅಧಿಕಾರ ಅಧಿಕಾರ ಅಧಿಕಾರ, ಹ್ಯಾಂಗೆ ಅಧಿಕಾರ ಹಿಡ್ಕೋಬೇಕು, ಹ್ಯಾಂಗೆ ಕಬಳಿಸ್ಬೇಕು, ಹ್ಯಾಂಗೆ ದುಡ್ಡು ಮಾಡಬೇಕು, ಹ್ಯಾಂಗೆ ತಲೆ ಹೊಡಿಬೇಕು, ಹ್ಯಾಂಗೆ ಬೇರೆ ಬೇರೆ ಪ್ರಕರಣಗಳ ಇದ್ದರೆ ಅದನ್ನು ಮುಚ್ಚಬೇಕು. ಬಿಸಿ ಯಾರೋ ಪ್ರಬಲರಿರ್ತಾರೆ, ದೊಡ್ಡವರು ಇರ್ತಾರೆ, ಅವ್ರು ಹೇಗೆ ರಕ್ಷಣೆ ಮಾಡಬೇಕು, ಇದೇ ರಾಜಕಾರಣಿಗಳ ಎಜೆಂಡಾ ಹೋಗ್ತೀವಿ. ಲೆಟ್ಸ್ ವೇಟ್ ಆ್ಯಂಡ್ ಸಿ. ಇಂತಹ ರಾಜಕೀಯ ಪವಾಡ ಕರ್ನಾಟಕದಲ್ಲಿ ಆಗುತ್ತಾ? ಕುಮಾರಸ್ವಾಮಿ ಆ್ಯಂಡ್ ಸಿದ್ದರಾಮಯ್ಯ ಮತ್ತು ಬಾಯಿ ಅಂತ ಹೇಳುವ ಕಾಲ ಬಂದುಬಿಡುತ್ತಾ? ಇದು ಪ್ರಶ್ನೆ ಮಾತ್ರ. ಇದರ ಉತ್ತರ ನನಗೆ ಗೊತ್ತಿಲ್ಲ. ಯಾಕೆಂದರೆ ರಾಜಕೀಯ ಭವಿಷ್ಯ ಅನ್ನೋದು ಸುಳ್ಳು, ಎಲ್ಲ ಭವಿಷ್ಯವೂ ಸುಳ್ಳು, ಎಲ್ಲ ಭವಿಷ್ಯಗಳು ಮೋಸನೇ. ಅದು ಅದರಿಂದ ಈ ಭವಿಷ್ಯ ಹೇಳಿದ್ರು ಮೋಸನೇ. ಆದರೆ ಇದೊಂದು ಸಾಧ್ಯತೆ ಅನ್ನೋದನ್ನು ತಮ್ಮ ಮುಂದೆ ಇಡ್ತಾ ಇದೆ. ಈ ಸಾಧ್ಯತೆ ಇದೆ ಅಂತ ನನಗೆ ಅನಿಸುತ್ತೆ. ಲೆಟ್ಸ್ ವೇಟ್ ಆ್ಯಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೇನೆ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೆಯನ್ನು ಉಳಿಸಿ. ನನ್ನ ಧ್ವನಿಯ ಹಿಂದಿನ ಪ್ರಬಲ ಶಕ್ತಿ ತಾವು. ಎಲ್ಲರಿಗೂ ನಮಸ್ಕಾರ.